ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 29 ತಾರೀಕು ಶನಿ ಬದಲಾವಣೆ ಆಗ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದ್ರ ಪ್ರಯುಕ್ತ ಬಹಳನೇ ವಿಶೇಷವಾಗಿರುವಂತ ಶನೇಶ್ವರ ಹೋಮದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಗುರುಜಿಯವರ ಒಂದು ಸಾರಥ್ಯದಲ್ಲಿ ನಡೀತಾ ಇದೆ. ಇದರಲ್ಲಿ ನೀವು, ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಶನಿ ಅಂದ್ರನೇ ಭಯ, ಆದ್ರೆ ಇವತ್ತು ಮಾತಾಡ್ತಾ ಇರುವಂತ ಗ್ರಹ ಬಂದು ಶನಿ ಗ್ರಹದ ಕುರಿತಾಗಿ. ಜಾತಕದಲ್ಲಿ ಶನಿ ಏನಾದ್ರೂ ಬಲವಾಗಿಲ್ಲ ಅಥವಾ ಶನಿಯಿಂದ ಯಾವ ರೀತಿ ಸಮಸ್ಯೆಗಳಿಗೆ ನಾವು ಒಳಗಾಗ್ತೀವಿ, ಸೊ ಸ್ವಲ್ಪ ಶನಿಗೆ ನಾವು ಹತ್ರ ಮಾಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ ಗುರುಗಳೇ, ಅಥವಾ ಶನಿಗೆ ಪವರ್ ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇದ್ರ ಬಗ್ಗೆ ತಿಳಿಸ್ತಾರೆ. ಓಂ ಶಿವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ನೀವೇ ಮಾಡ್ಕೊಳ್ಳಲಿಕ್ಕೆ ಆ ಒಂದು ಯಂತ್ರ ರಚನೆ ಅಂತ ಕೊಟ್ಟಾಗ ನೀವೇ ಸಿದ್ಧಿಯನ್ನ ಮಾಡ್ಕೊಂಡಾಗುತ್ತೆ. ಯಾವತ್ತಿಗಾದ್ರೂ ಅದು ಪ್ರತಿಫಲ ಕೊಡ್ತಾ ಬರುತ್ತೆ, ಅಷ್ಟು ಚೆನ್ನಾಗಿ ಕೊಟ್ಟುಬಿಡುತ್ತೆ. ಅದು ಮಂತ್ರಕ್ಕಿಂತಲೂ ಯಂತ್ರಕ್ಕಿಂತಲೂ ಈ ತಂತ್ರ ಪದ್ಧತಿ ಬಹಳ ಬೇಗ ನಿಮ್ಮನ್ನ ಕೈ ಹಿಡಿಯುವಂತೆ ಪದ್ಧತಿ. ಆದ್ದರಿಂದ ಗೊತ್ತಿಲ್ಲ, ಶಾಶ್ವತವಾಗಿರ್ತಕ್ಕಂತಹ ಕೆಲವು ಕೆಲಸಗಳಿಗೆ ಶನಶ್ಚರ ಕಾರಣ. ನಮ್ಮಲ್ಲಿ ಇಲ್ಲ ಕೆಲವೆಲ್ಲ ಕೂಡ ಬಂದವು ಹಂಗೆ ಕಳ್ಕೊಂಡ್ವಿ ಅಂದ್ರೆ ಯಾಕಂದ್ರೆ ಆಯುಷ್ಯಕ್ಕೆ ನಾವು ಅವನನ್ನ ಹೊರಿಸ್ತೀವಿ ಕೂಡ. ಅಂತಹ ಆಯುಷ್ಯವನ್ನ ಕೊಡ್ತಕ್ಕಂಥದ್ದು. ಇನ್ನು ನಮಗೆ ಏನೇನು ನಾವು ಕೇಳಿಕೊಳ್ತೀವೋ, ಆರೋಗ್ಯ ಆಗಿರ್ಬೋದು, ಆಯಸ್ಸಾಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ನಮಗಿರ್ತಕ್ಕಂಥ ಪ್ರತಿಬಂಧಕ ದೋಷಗಳನ್ನ ಹೋಗಲಾಡಿಸ್ಬೇಕಾದ್ರೆ ಬಹುಶಃ ಲಗ್ನಾತ್ ಅವ ಎಲ್ಲಿದ್ದಾನೆ. ಕೆಲವೊಬ್ಬರಿಗೆ ಚೆನ್ನಾಗಿರ್ತಾನೆ, ಪರವಾಗಿಲ್ಲ. ಇನ್ನು ಕೆಲವೊಬ್ಬರಿಗೆ 7.5 ಅಂದಾಗಲೇ ಭಯ ಆಗುತ್ತೆ. ಪಾಪ ಅವ್ರಿಗೆ ಬಹಳ ಚೆನ್ನಾಗಿರುತ್ತೆ ಜಾತಕದಲ್ಲಿ, ಆದರೂ ಈ ಜನ ಹೇಳಿ 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 ಭಯ ಹುಟ್ಟಿಸ್ಬಿಟ್ಟಿರ್ತಾರೆ. ದೊಡ್ಡ ತಾಪತ್ರೆ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಕೆಲವೊಂದು ಸಲ ನೋಡಿ, ಈ ರೀತಿ ಬಂದಾಗ 2.5 ವರ್ಷ ಹಿಂದೆ ಬಂದಿದ್ದು ಇದೀಗ 2.5 ವರ್ಷ ಆದ್ಮೇಲೆ ಬಂದಿದೆ. ಅದಕ್ಕಾಗಿ ಈ ದಿನವನ್ನ ಸದುಪಯೋಗವನ್ನೇ ಮಾಡಿಕೊಡಿ. ನಿಮ್ಮ ಅಕ್ಕಪಕ್ಕ ಎಲ್ಲಿ ನಡೆದರೂ ಕೂಡ ಅಂಥದ್ರಲ್ಲಿ ಭಾಗಿಯಾಗಿ ಒಟ್ಟರ ಸಂಕಲ್ಪ ಒಂದು ಸ್ವಲ್ಪ ಕರೆಕ್ಟಾಗಿ ಬೇಕಾಗತ್ತೆ. ಅದೊಂದು ವಿಧಾನ ಇದೆ, ಅದೊಂದು ಅದ್ಭುತವಾದ ವಿಧಾನ ಇದೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಕೆಲವೊಂದು ಮಾಹಿತಿನ ಕೊಟ್ಟು ಮುಂದಕ್ಕೆ ಹೋಗೋದಾದ್ರೆ ಬಹಳ ಶುಭ ಫಲಗಳಿದ್ದಾವೆ. ಅದು ಯಾವ ಜೀವಂಚಿಕಾಲ ನಾವು ಹೇಳ್ಕೊಳ್ತೀವಿ ಅಂತಂದ್ರೆ, ಲಗ್ನಾತ್ ನಿಮ್ಮ ಲಗ್ನ ಯಾವುದು, ನಿಮ್ಮ ಗೋತ್ರ ಎಲ್ಲ ಹೇಳ್ಕೊಟ್ರಿ. ಇಂಥ ಗೋತ್ರ, ಇಂಥ ಹೆಸರಾಯ್ತು. ಒಂದು ಯಾವುದೋ ಒಂದು ಲಗ್ನ ತಗೊಳ್ಳೋಣ, ಒಂದು ಕುಂಭ ಲಗ್ನ ತೆಗೆದುಕೊಳ್ಳೋಣ. ನಮ್ಮ ಜನ್ಮ ಜಾತಕ ಅಂದ್ರೆ ಕುಂಭಲಗ್ನಸ್ಯ, ಕುಂಭಲಗ್ನ ಏನಿದೆಯೋ ಅದರ ಬಗ್ಗೆ ನೀವು ಹೇಳ್ಕೊಂಡ್ರೆ ಹೇಗಂದ್ರೆ, ಆ ಲಗ್ನದ ದೋಷ ನಿವೃತ್ತರ್ಥಂ ದ್ವಿತೀಯ ಸ್ಥಾನೆ ಎರಡನೇದು. ಇನ್ನು ಎರಡನೇದು ಯಾವುದು ನಿಮ್ದು ಮೀನರಾಶಿ ಬಂದ್ಬಿಡ್ತು. ದ್ವಿತೀಯ ಸ್ಥಾನೆ ಶುಭಫಲ ಪ್ರಾಪ್ತ್ಯರ್ಥಂ, ತೃತೀಯ ಸ್ಥಾನೆ ಮೇಷರಾಶೌ ಶುಭಫಲ ಪ್ರಾಪ್ತ್ಯರ್ಥಂ, ಚತುರ್ಥ ಸ್ಥಾನೆ ವೃಷಭ ರಾಶಿ ಶುಭಫಲ ಪ್ರಾಪ್ತ್ಯರ್ಥಂ, ಪಂಚಮ ಸ್ಥಾನೆ. ಈಗ ನೀವು ಪಂಚಮ ಸ್ಥಾನ ಅಂದಾಗ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ನಿಮಗೆ ಹಿಂದ್ಗಡೆ ನೆನಪು ಬರಬೇಕು ನಿಮಗೆ. ನಮ್ಮ ಜಾತಕದಲ್ಲಿ ಈಗ ಪಂಚಮ ಸ್ಥಾನ ಅಂತ ನಾನು ಹೇಳ್ತಾ ಇದ್ದೀನಿ. ಪಂಚಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧ ಎಲ್ಲಿದ್ದಾನೆ ಅದನ್ನು ಜ್ಞಾಪಕ ಬರಬೇಕು. ಆಮೇಲೆ ಈ ಬುಧ ಲಗ್ನದಲ್ಲಿ ನೋಡಿ, ಇಷ್ಟು ರಾಶಿಚಕ್ರ ನೀವು ಸಂಕಲ್ಪ ಇಡೋಕೆ ಎಷ್ಟು ಚೆನ್ನಾಗಿ ನೀವು ಮೆಮೊರಿ ಇಟ್ಕೋಬೇಕು ಅಂತಂದ್ರೆ, ಈ ಲಗ್ನಾಧಿಪತಿ ಆಗಿರತಕ್ಕಂತಹ ಶನಿಗೆ ಬುಧನಾಗಿರ್ತಕ್ಕಂಥ ಮಿತ್ರನು ಪರವಾಗಿಲ್ಲ, ಮತ್ತೆ ಹಾಗೆ ಹೋಗ್ತೀರಿ. ಈಗ ಪಂಚಮ ಸ್ಥಾನ ಆಯ್ತು. ಮಮ ಜಾತಕೆ ಈಗಿರ್ತಕ್ಕಂಥದ್ದು ಏನಿದೆಯೋ ಷಷ್ಠಮ ಸ್ಥಾನೇಶು ಕರ್ಕಾಟಕ ರಾಶು ಶುಭಫಲ ಪ್ರಾಪ್ತ್ಯರ್ಥಂ, ಸಪ್ತಮ ಸ್ಥಾನೇಶು ಅಥ ಸಿಂಹ ರಾಶಿ ಶುಭಫಲ ಪ್ರಾಪ್ತ್ಯರ್ಥಂ. ಸಿಂಹಕ್ಕೂ ರವಿಗೂ, ಸಿಂಹಕ್ಕೂ ಮತ್ತೆ ಶನಿಗೂ ಏನು ಸಂಬಂಧ, ಅದು ಸ್ವಲ್ಪ ಮೈಂಡಿಗೆ ಬರಬೇಕು. ಅಂತ ಶತ್ರುಗಳು ಯಾರಾದ ರಾಶಿಯವರು ಇದ್ದಾರಾ, ಅಲ್ಲಿ ನಿಗ್ರಹ ಮಾಡು. ಹೀಗೆ ಸಂಕಲ್ಪ. ಅಷ್ಟಮ ಸ್ಥಾನೇಶು ಕನ್ಯಾ ರಾಶಿ ಶುಭಫಲ ಪ್ರಾಪ್ತ್ಯರ್ಥಂ, ನವಮ ಸ್ಥಾನೆ ತುಲಾ ರಾಶಿ ಶುಭಫಲ ಪ್ರಾಪ್ತ್ಯರ್ಥಂ, ದಶಮ ಸ್ಥಾನೆ ವೃಶ್ಚಿಕ ರಾಶಿ ಶುಭಫಲ ಪ್ರಾಪ್ತ್ಯರ್ಥಂ, ಏಕಾದಶ ಸ್ಥಾನೇಶು ಧನುಸ್ಸು ರಾಶಿ ಶುಭಫಲ ಪ್ರಾಪ್ತ್ಯರ್ಥಂ. ಆರೋಗ್ಯ ಭಾಗ್ಯದ, ಆಯುಷ್ಯ ಭಾಗ್ಯದ, ಐಶ್ವರ್ಯ ಭಾಗ್ಯದ, ವ್ಯವಹಾರ ವಶೀಕರಣ, ವ್ಯಾಪಾರ ವಶೀಕರಣ, ಧನ ವಶೀಕರಣ, ರಾಜ್ಯ ವಶೀಕರಣ, ರಾಷ್ಟ್ರ ವಶೀಕರಣ, ಅಂತಾರಾಷ್ಟ್ರ ಶತ್ರು ವಶೀಕರಣ, ಮಿತ್ರ ವಶೀಕರಣ, ರಾಷ್ಟ್ರ ವಶೀಕರಣ, ಈಗ ಹೋಗುತ್ತೆ. ನೀವು ವೇಸ್ತಾನೆ ಮಕರ ರಾಶೋ ಜಾತ ಯಾ ದೋಷ ನಿವೃತ್ತ್ಯರ್ಥಂ. ಇವೆಲ್ಲ ಒಂದು ಸರಪಳಿ ಇದೆ. ಅದಕ್ಕೆ ಯಜ್ಞದಲ್ಲಿ ಪಾಲ್ಗೊಂಡಾಗ ಏನು ಮಹಾ ಇಲ್ಲ, ನೀವು 2.5 ವರ್ಷದಲ್ಲಿ ಬೇಕಾದಷ್ಟು ಪಡೆದುಕೊಳ್ಳೋದಿದೆ, ಇಲ್ಲೇನು ಕಳ್ಕೊಳ್ಳಲ್ಲ ನಾವು. ಅದನ್ನು ಮಾಡಿಕೊಂಡು ನೀವು ಮುಂದುವರೆದ್ರೆ, ಅದೊಂದು ಸಲ ನೀವು ಹೇಳಿ ಅಥವಾ ಹೇಳಿಸ್ತಕ್ಕಂಥದ್ದು ಮುಂದುವರೆದ್ರೆ ಆಗ್ತಕ್ಕಂತಹ ಆನಂದವೇ ಬೇರೆ. ಅದು ಕರೆಕ್ಟಾಗಿ ನೀವೆಲ್ಲ ಹಾಕ್ಬೇಕು, ಅಲ್ಲಿ ಸಿಗ್ನೇಚರ್ ಹಾಕ್ಬೇಕು. ಒಂದು ಚೆಕ್ ಇದೆ ನಿಮ್ಮ ಹತ್ರ, ಅದು ಸಿಹಿ ಅಂತ ಅದೇನೋ ಸಹಿ ಅಂತ ಹಾಕಿರ್ತಾನಲ್ಲ, ಸಿಗ್ನೇಚರ್ ಅಂತ ಹಾಕಿರ್ತಾನಲ್ಲ, ಅಲ್ಲಿ ಬಿಟ್ಟು ಬೇರೆ ಇನ್ನೆಲ್ಲೋ ಕಾಲಮಲ್ಲಿ ಹಾಕಿದ್ರೆ ಅದು ಅಪ್ಲೈ ಆಗಲ್ಲ. ಆಗತ್ತಮ್ಮ? ಖಂಡಿತ ಇಲ್ಲ ಅಲ್ವಾ? ಹಾಗೆ ಶರೀರ ಕೂಡ ನಾನು ಯಾಕೆ ಎಲ್ಲೋ ಪಾಲ್ಗೊಂಡು ಹೋಮ ಅನ್ನೋದಕ್ಕಿಂತಲೂ ಹಾಗಂತೇಳಿ ನಾವೆಲ್ಲೋ ಮಾಡ್ತಾ ಇದೀವಲ್ಲ,
ಆಗ ನಾವು ತಗೊಳ್ಳೋದೇ ಇಲ್ಲ. ಯಾರು ಬಂದಿಲ್ಲ ಅಂದ್ರೂ ಹೋಮ ನಡೆಯುತ್ತೆ, 100ಕ್ಕೆ 100 ಅದು ಸಂಕಲ್ಪ ಹೋಗ್ತಾನೆ ಇರುತ್ತೆ. ಆದರೆ ನಾವು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ನೀವು ಹೇಗಿರಬೇಕು, ಮೊದಲು ಯದ್ಭಾವಂ ತದ್ಭವತಿ, ನಾನು ಹೇಗಿರ್ತೀನಿ ಹಾಗೆ ನನ್ನ ಸಂಕಲ್ಪ ಕೂಡ ಇರ್ತದೆ. ಅದಕ್ಕಾಗಿ ಅದನ್ನು ಮಾಡಿಕೊಂಡು ಮುಂದುವರಿರಿ. ಇನ್ನು ಉಳಿದದ್ದು ನಮ್ಮನ್ನು ಪ್ರತಿನಿತ್ಯ ನೋಡ್ತಿರುತ್ತಾರೆ, ನಾವು ಅವನ್ನು ನೋಡ್ತಾ ಇರ್ತೀವಿ. ಸೂರ್ಯ ಚಂದ್ರರಿಗೆ ಬಿಟ್ಟು ಅಂತ ಯಂತ್ರವನ್ನ ನಿಮ್ಮ ಮುಂದೆ ಕೊಡ್ತೇನೆ, ಆ ಚಾರ್ಟ್ ಅನ್ನ. ಆ ಚಾರ್ಟ್ ಪ್ರಕಾರ ನೀವು ಮಾಡಿಕೊಂಡು, ಇದು ಸ್ವಲ್ಪ ನಾನು ಇನ್ನು ವಿಷಯ ನಿಮಗೆ ಹೇಳೋದು ಮರ್ತಿದ್ದೆ. ಆ ಚಾರ್ಟ್ ಏನಿದೆಯೋ ಆ ಯಂತ್ರವನ್ನ ನೀವು ನೀಲಿ ಕುಂಕುಮ ಅಂತ ತೆಗೆದುಕೊಂಡು, ಆ ನೀಲಿ ಕುಂಕುಮ ತೆಗೆದುಕೊಂಡು ತುಳಸಿ ಕಡ್ಡಿ ಅಥವಾ ಬನ್ನಿ ಕಡ್ಡಿಯಿಂದ ಈ ಅಂಕಿಗಳನ್ನ ಬರೆಯುವಂಥದ್ದು. ಈ ನೀಲಿ ಕುಂಕುಮವನ್ನ ಯಾವತ್ತಾದ್ರೂ ಶನೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಆ ಒಂದು ನೀಲಿ ಕುಂಕುಮ ಸ್ವಲ್ಪ ಒಂದಷ್ಟು ಎಳ್ಳೆಣ್ಣೆ ಹಾಕೊಂಡು ಆ ಮರಕ್ಕೆ ಪೂರ್ಣವಾಗಿ ಒಂದು ಸುತ್ತು ಬಿಡೋದು. ಯಾವುದು? ಬನ್ನಿ ಮರಕ್ಕೆ ಸುತ್ತು ಬಿಡತಕ್ಕಂಥ ಬನ್ನಿ ವೃಕ್ಷಕ್ಕೆ. ಇದನ್ನ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತೀರಿ. 8 ಶುಕ್ರವಾರ, ಅದು ಬೇರೆ ಬೇರೆ 8 ಶನಿವಾರ ನೀವು ಬೇರೆ ಬೇರೆ ಶನೇಶ್ವರ ದೇವಸ್ಥಾನದಲ್ಲಿ ಇರತಕ್ಕಂತಹ ಆ ಒಂದು ಬನ್ನಿ ವೃಕ್ಷಕ್ಕೇನಾದ್ರೂ ಇದನ್ನ ಮುಟ್ಟಿಸಿ ಬರ್ತೀನಿ ಅಂತಂದ್ರೆ ಆ 8 ಶನಿವಾರಗಳೇ ಸಾಕು ನಿಮ್ಮ ಜನ್ಮದಲ್ಲಿರ್ತಕ್ಕಂತಹ ಅನೇಕ ಪ್ರಾರಬ್ಧ ಕರ್ಮಗಳನ್ನ ತೊಳಿತಕ್ಕಂತಹ ಕರ್ಮಕಾರಕ ಶನೇಶ್ವರನ ಕೃಪೆ ಪಡ್ಕೊಂಡು. ಖಂಡಿತ ಗುರುಗಳೇ. ಸೊ 8 ಶನಿವಾರಗಳನ್ನ ಹೇಗೆ ಬಳಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಬಹಳ ಅದ್ಭುತವಾಗಿರುವಂತಹ ಮಾಹಿತಿನ ನೀಡಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.